ಸಾಧಾರಣವಾಗಿ ವೋಟ್ ಹಾಕ್ತೀರಿ ನೀವು. ವೋಟ್ ಹಾಕಿದ ನಂತರ ನಿಮ್ಮ ಜಾತಿಯವನೋ ನಿಮ್ಮ ಪಕ್ಷದವನೋ ನಿಮ್ಮ ಸಿದ್ಧಾಂತನೋ ಏನೋ ಮಣ್ಣು ಮಸಿ ವೋಟ್ ಹಾಕಿದ ನಂತರ ನೀವು ಪ್ರಶ್ನೆ ಅವರನ್ನು ಮಾಡೋದೇ ಇಲ್ಲ. ಆಮೇಲೆ ನಿಮ್ಮ ಆಡಳಿತದಲ್ಲಿದ್ದಾಗ ನೀವು ಪ್ರಶ್ನೆ ಮಾಡಲ್ಲ, ವಿರೋಧ ಪಕ್ಷವಾದಾಗ ಪ್ರಶ್ನೆ ಮಾಡ್ತೀರಿ. ಇದೇ ನಡೀತಾ ಇರುವಂಥದ್ದು. ಆದರೆ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ನೋಡ್ರಪ್ಪ, ಇದು ನೀವು ರಾಜಕಾರಣಿಗಳು ಅಂತಂದರೆ ನಿಮ್ಮ ಸೇವಕರು, ನಿಮ್ಮ ದೇವರಲ್ಲ, ನಿಮ್ಮ ಸೇವಕರು. ಅಧಿಕಾರಿಗಳು ಅಂತಂದರೆ ನಿಮ್ಮ ಯಜಮಾನರಲ್ಲ, ನಿಮ್ಮ ನೌಕರರು. ಸೊ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡೋದಿದ್ರು, ನಿಮ್ಮ ರೋಡಲ್ಲಿ ಒಂದು ಲೈಟ್ ಕಂಬ ಹಾಕ್ತಾಯಿದ್ರು ಕೂಡ, ಒಂದು ರೋಡಲ್ಲಿ ಒಂದು ಚರಂಡಿಗೆ ಏನಾದರೂ ಒಂದು ಮಣ್ಣು ಹಾಕ್ತಾಯಿದ್ರು ಕೂಡ, ಯಾವ ಅಧಿಕಾರಿಯ ಯಾವ ರಾಜಕಾರಣಿಯ ದುಡ್ಡಲ್ಲ, ಅದು ನೀವೇ ಕಟ್ಟಿದಂಥ ದುಡ್ಡು. ಹಾಗಾಗಿ ನಿಮಗಾಗಿ ಬೇಕಾಗಿರುವಂಥ ಕೆಲಸವನ್ನು ನೀವು ಮಾಡಿಸ್ಕೋಬೇಕು. ಅಂಥ ಸಂದರ್ಭದಲ್ಲಿ ನೀವು ಒಗ್ಗಟ್ಟಾಗಿ ಬಂದರೆ ರಿಪಬ್ಲಿಕನ್ದ ಸೂಪರ್ 3 ಟೀಮ್ ನಿಮ್ಮ ಜೊತೆ ನಿಲ್ಲತ್ತೆ ಅನ್ನೋಂಥ ಮಾತನ್ನು ಕೇಳಿದ್ವಿ. ಬಹುಶಃ ಇದು ಕೇಳಿಸ್ತೇ ಇಲ್ಲೋ ಗೊತ್ತಿಲ್ಲ, ಕೇಳಿಸಿದೆ ಅಂತ ಅನಿಸುತ್ತೆ. ಒಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂಥ ಯಾವುದಾದ್ರೂ ಒಂದು ಪೇಟೆಂಟ್ ಯಾರಿಗಾದ್ರೂ ಇದ್ದರೆ ಅದು ವಾಟಾಳ್ ನಾಗರಾಜ್ ಅವರಿಗೆ. ಅದನ್ನು ಮೀರಿಸಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಪ್ರತಿಭಟನೆ ಆಗಿದೆ. ಆ ಪ್ರತಿಭಟನೆ ಎಷ್ಟು ಮಜಾ ಆಗಿದೆ ಅಂತಂದರೆ, ಅಲ್ಲಿ ಅವರು ಏನೋ ಕೇಳಿದರು, ಅದನ್ನು ಮಾಡಲೇ ಇಲ್ಲ. ಊರಿನ ಜನ ಏನೋ ಕೇಳಿದರು, ಅಧಿಕಾರಿ ಕೇಳಿದರು, ಜನಪ್ರತಿನಿಧಿ ಕೇಳಿದರು, ಓಟ್ ಹಾಕಿದವನು ಕೇಳಿದರು, ಬಂದವನು ಕೇಳಿದರು, ಓದವನು ಕೇಳಿದರು, ಅವನಿಗೆ ಕೇಳಿದರು, ಇವನಿಗೆ ಕೇಳಿದರು. ನೋ 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 ಆಗಲೇ ಇಲ್ಲ. ಕೇಳಿ ಒಂದಾಯಿತು, ಎರಡಾಯಿತು, 3 ವರ್ಷ ಆಯಿತು. ಈಗ 3 ವರ್ಷ ಆದ ನಂತರ ಕೂಡ ಆಗಿಲ್ಲ ಅಲ್ವಾ? ಈಗ ಒಂದು ಡಿಫ್ರೆಂಟಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಏನು ಡಿಫ್ರೆಂಟ್ ಪ್ರೊಟೆಸ್ಟು? ಭಾಳ ಮಜಾ ಇದೆ. ಕೇಕ್ ಕಟ್ಟಿಂಗು, ಹ್ಯಾಪಿ ಬರ್ಡೇ. ಯಾರಿಗೆ? ರಾಜಕಾರಣಿಗ, ಅಧಿಕಾರಿಗ, ಯಾರಿಗೆ ಹ್ಯಾಪಿ ಬರ್ಡೇ? ವಾ ಹ್ಯಾಪಿ ಬರ್ಡೇ ನೋಡಬೇಕಲ್ಲ, ತೋರಿಸ್ತೀನಿ. ಫ್ಯಾಂಟಾಸ್ಟಿಕ್. ಬೆಳಗಾಮನ ಮಂದಿ ಮಾಡಿರುವಂಥ ಕೆಲಸ ಇದೆಯಲ್ಲ, ಅತ್ಯದ್ಭುತ. ಅಲ್ಲಿ ಕೇಕ್ ಕಟ್ಟಿಂಗ್ ಮಾಡುವಾಗ ಸಂಬಂಧಪಟ್ಟ ಕೆಲವರ ಫೋಟೋಗಳನ್ನು ಕೂಡ ಹಾಕಬೇಕಾಗಿತ್ತು. ಆಮೇಲೆ ಸತ್ತೋಗು ಅಂತ ಫೋಟೋ ಹಾಕ್ಬಿಟ್ಟು, ನೀನು ಸತ್ತೋಗು, ನಮ್ಮ ಪಾಲಿಗೆ ಸತ್ತೋಗಿದ್ಯಾ. ಬರ್ತ್ಡೇ ಮಾಡೋ ಬದಲು ಆ ಸಂಬಂಧಪಟ್ಟವರಿಗೆ ಡೆತ್ ಡೇ ಮಾಡಬೇಕು. ಏನದು? ಮನುಷ್ಯರು ಬರ್ತ್ಡೇ ಆಚರಿಸ್ಕೊಳ್ಳೋದನ್ನು ನೋಡಿದ್ದೀರಿ ನೀವು? ನಾಯಿಗೂ ಬರ್ತ್ಡೇ ಮಾಡ್ತಾರೆ, ಮತ್ತು ಎಲ್ಲರಿಗೂ ಬರ್ತ್ಡೇ ಮಾಡ್ತಾರೆ, ಅದು ಖುಷಿ ಅವರವರು. ಆದರೆ ಇಲ್ಲಿ ಒಂದು ವಿನೂತನ ರೀತಿಯಲ್ಲಿ ಬರ್ತ್ಡೇ ಈಸ್ ಈಕ್ವಲ್ ಟು ಕೆಲವರಿಗೆ ಡೆತ್ ಡೇ. ಆದರೆ ಅಲ್ಲೊಂದಿಷ್ಟು ಜನ ರಸ್ತೆ ಹೆಸರಲ್ಲಿ ಹುಟ್ಟುಹಬ್ಬಾಚರಣೆ ಮಾಡ್ತಾ ಇದ್ದಾರೆ. ಮನುಷ್ಯ ಅಲ್ಲ, ನಾಯಿ ಅಲ್ಲ, ಪ್ರಾಣಿ ಅಲ್ಲ, ಪ್ರೀತಿ ಪಾತ್ರ ಯಾವುದಲ್ಲ, ರಸ್ತೆ, ರೋಡ್. ಹುಟ್ಟುಹಬ್ಬ ಯಾಕೆ? ರಸ್ತೆ ಚೆನ್ನಾಗಿದೆ ಅಂತನಾ? ಈ ರಸ್ತೆ ಬಂದು 1 ವರ್ಷ ಆಯಿತು ಅಂತನಾ? 2 ವರ್ಷ ಆಯಿತು ಅಂತನಾ? 3 ವರ್ಷ ಆಯಿತು ಅಂತನಾ? ಅಲ್ಲ. ನಾವು ಎಷ್ಟೇ ಬಡ್ಕೊಂಡ್ರೂ ಕೂಡ ಒಂದು 300 ಮೀಟರ್ ರಸ್ತೆಯನ್ನು ಮಾಡಿಕೊಡ್ಲಿಲ್ಲ ಅಂಥೇಳಿ ಕೇಕ್ ಕಟ್ ಮಾಡಿದ್ದಾರೆ. ಕೇಕ್ ಕಟ್ ಹೆಂಗಿತ್ತು ಅಂದರೆ, ಈ ಸಂಬಂಧಪಟ್ಟ ರಾಜಕಾರಣಿಗಳು, ಅಧಿಕಾರಿಗಳು ಇರ್ತಾರಲ್ಲ, ಅವರ ತಲೆ ಕಟ್ ಮಾಡ್ದಂಗಿತ್ತು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡೋಣ. ನೋಡಿ, ಏರಿಯಾದಲ್ಲಿ ಒಂದ್ ಕಡೆ ಸೇರಿರೋ ಜನ ಕೇಕ್ ಇಟ್ಟು ಕಟ್ ಮಾಡ್ತಿದ್ದಾರೆ. ಇದೇನಪ್ಪ, ಇಷ್ಟೊಂದು ಜನರ ಬರ್ತ್ಡೇನ? ಅಲ್ಲ, ಹಾಗಾದ್ರೆ ಏನನ್ಕೊಂಡ್ರ? ಕೇಕ್ ಕಟ್ ಮಾಡಿ ರಸ್ತೆ ಬರ್ತ್ಡೇ ಆಚರಿಸ್ಕೊಳ್ತಿದ್ದಾರೆ. ಈ ರೀತಿ ರಸ್ತೆ ಹುಟ್ಟುಹಬ್ಬ ಆಚರಿಸಿ ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಚವಟ ಗಲ್ಲಿಯಲ್ಲಿ. ಇದು ರೋಡ್ ಕಡೆ ಲಕ್ಷ ಕೊಟ್ರೆ ನಾವು ಸುಮ್ಮಿರ್ತೇವ್ರಿ. ಇಲ್ಲಿ ಕಡೆ ಡಿಸಿ ಮಠ ನಾವು ಮೋರ್ಚಾ ತಗೊಂಡು ಹೋಗ್ತೇವ್. 3 ವರ್ಷ, ಇವತ್ತು 3 ವರ್ಷ ಆತ್ರಿ. ಹಾಡಿ ಹೋಗಿದಾರ, ರಿಪೇರಿ ಏನೂ ಮಾಡಿಲ್ಲ. ಬಡ್ಡೆ ಮಾಡತ್ತೀವ್ರಿ, ರೋಡ್ ಅದ, ರಸ್ತೆ ಮಾಡಿಲ್ಲ ಅಂತ ಹಾಡಿ ಬಿಟ್ಟಿದಾರು. 3 ವರ್ಷ ಪೂರ್ತ ಆತ್ರಿ. ರಸ್ತೆ ಮಾಡ್ತೀವಿ ಅಂತ ರಸ್ತೆ ಆಗದು 3 ವರ್ಷವಾದ್ರೂ ದುರಸ್ತಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ. 300 ಮೀಟರ್ ರಸ್ತೆ ಅಭಿವೃದ್ಧಿ ಮಾಡೋಕೆ 3 ವರ್ಷಕ್ಕಾದ್ರು 3 ವರ್ಷದಿಂದ ರಸ್ತೆ ಆಗದಿದ್ದಕ್ಕೆ ರಸ್ತೆಗೆ ಹೂವಿನಲ್ಲಿ ಅಲಂಕಾರ, ಕುಂಬಳಕಾಯಿ ಒಡೆದು ರಂಗೋಲಿ ಹಾಕಿ ಹ್ಯಾಪಿ ಬರ್ತ್ಡೇ ರೋಡ್ ಎಂಬ ಬರಹದಡಿ ಕೇಕ್ ಕತ್ತರಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ವರ್ಷ ಆತ್ರಿ ಹಡ್ಡಿ ಅವ್ರೇನ ಹೊಳ್ಳಿ ನೋಡಕ ತಯಾರಿಲ್ಲ. ಜನ ಹೆಂಗೆ ಓಡಾಡ್ಬೇಕು ಒಂದು ಸ್ವಲ್ಪ ಕಾಳಜಿ ಮತ್ತು ಹಿಂಗೆ ಇವ್ರು ಕೇಳಿಲ್ಲ ಅಂದ್ರೆ ನಾವು ಎಲ್ಲಿ ರೋಡ್ ಮಾಡಿಕೊಡ್ರಿ, ನಾವೇನು ಇದನ್ನು ಮಾಡಂಗಿಲ್ಲ. ಎಲ್ಲ ಗರ್ಪಟ್ಟಿ ನಡ್ಪಟ್ಟಿ ಕಾಳಜಿಲೇ ಇದನ್ನು ಮಾಡ್ತಾರೆ, ಅವ್ರು ತುಂಬ್ತಾರೆ ಜನ. ಅದೇ ರೀತಿ ನಮ್ದು ಒಟ್ಟು ಕಾಳಜಿ ತೊಗೊಂಡು ಮಾಡ್ಬೇಕು. ನಮಗೊಂದು ರಸ್ತೆ ಮಾಡಿಕೊಡಿ ಅಂತ ಸ್ಥಳೀಯರು, ಶಾಸಕರು, ಜನಪ್ರತಿನಿಧಿಗಳು, ಸ್ಥಳೀಯ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಪ್ರಯೋಜನ ಆಗಿಲ್ಲ. ಒಟ್ನಲ್ಲಿ ಸೂಪರ್ 3 ಅಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರ?
ಕಾದು ನೋಡ್ಬೇಕಿದೆ. ಇಲ್ದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಪಕ್ಕ. ನೋಡಿ ಬೆಳಗಾವಿಯಲ್ಲಿ 3 ವರ್ಷ ಆಯಿತು 3 ವರ್ಷ ಆಗಿಲ್ಲ, 3 ವರ್ಷ ಆದ ನಂತರ ಕೂಡ ಆಗಿಲ್ಲ ಅಂತ ಕೇಕ್ ಕಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಲಬೋ 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 ಅಂತ ಮಾಡ್ಕೊಂಡಿದ್ದಾರೆ. ಯಾರಿಗೆ? ಮೊಹಮ್ಮದ್ ಸೊಹೇಲ್ ಕುಂಬಳಕಾಯಿ ಹೊಡೆದ್ರು. ಹ್ಯಾಪಿ ಬರ್ಡೇ ಮೊಹಮ್ಮದ್ ಸೊಹೇಲ್. ಶುಭಾ ಬಿ ಪಾಲಿಕೆ ಆಯುಕ್ತೆ, ಹ್ಯಾಪಿ ಬರ್ಡೇ ಶುಭಾ ಮೇಡಮ್. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಬೇಡ, ಒಳ್ಳೆ ಜಿಲ್ಲಾಧಿಕಾರಿಗಳು ಇದು ನಿಮ್ಮ ಗಮನಕ್ಕಷ್ಟೇ, ಇದು ನಿಮ್ಮ ಕೆಲಸ ಅಲ್ಲ, ನಮ್ಗೆ ಗೊತ್ತಿದೆ ಆ ವ್ಯಾಪ್ತಿಯಲ್ಲಿ. ಬಟ್ ಒಂದು ಇರಬೇಕಲ್ಲ, ಏನ್ರಿ ಅದು ಸುಮ್ಮನೆ ಬೆಳಗಾವಿಯಲ್ಲಿ ಆಗ್ತಾ ಇದೆ ಅಂತ ಒಂದು ಏನಾದರೂ ಆದರೆ. ಆಸಿಫ್ ಸೇಠ್ ಸಾಹೇಬರು ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ದುಬೈಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ದುಬೈಗೆ ಆಮೇಲೆ ಹೋಗುವಿರಂತೆ ಸರ್. ಒಂದು ರೋಡ್ ಮಾಡಿ 300 ಮೀಟರ್ ಬೆಳಗಾವಿ ಸಿಟಿಗೆ ಬರುತ್ತೆ ಇದು. ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಮುಖ್ಯಮಂತ್ರಿ ಆಗಬೇಕಂತಲ್ಲ, ಇವರಿಗೂ ಮುಖ್ಯಮಂತ್ರಿ ಆಗ್ತೀರಾ ಇಲ್ಲೋ? ಮುಖ್ಯಮಂತ್ರಿ ಆದರೆ ಎಲ್ರಿಗೂ ಮುಖ್ಯಮಂತ್ರಿ ಆಗಬೇಕು. ನಿಮ್ಮ ಮಗಳನ್ನು ಮಾತ್ರ MP ಮಾಡೋದು, ನಿಮ್ಮ ಮಗಳಿಗೆ MP ಸೀಟ್ ಕೊಟ್ಟರೆ ಮಾತ್ರ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಏನು ಮತ ಪ್ರಚಾರ ಮಾಡೋದು. ಇವರು ನಿಮ್ಮವರೇ ಅಲ್ವಾ, ನೀವು ಉಸ್ತುವಾರಿ. ನನಗೆ ಕೇಳಬೇಕಲ್ಲ, ಒಂದು 300 ಮೀಟರ್ ರೋಡ್ ಮಾಡೋಕ್ಕಾಗಿಲ್ಲ ನಿಮಗೆ ಅಂತಂದರೆ ಯಾವ ಸಾಹುಕಾರಗಳು ನಮಗೆ ಬೇಕು? ಆಸಿಫ್ ಸೇಠ್ ಅವರ ತಂದೆ ಕೂಡ ಭಾಳ ದೊಡ್ಡ ನಾಯಕರು ಈ ಹಿಂದೆ. ಆಮೇಲೆ ಮೊಹಮ್ಮದ್ ಸೊಹೇಲ್ ಪಾಲಿಕೆ ಸದಸ್ಯರು, ನಿಮ್ಮದೇ ಪಾಲಿಕೆ ಅಲ್ವ ಮೊಹಮ್ಮದ್ ಸೊಹೇಲ್, ಯಾಕ್ರಿ ಮಾಡೋಕ್ಕಾಗಿಲ್ಲ 300 ಮೀಟರ್ ರಸ್ತೆಯನ್ನು? ಮೊಹಮ್ಮದ್ ಸೊಹೇಲ್. ಶುಭಾ ಮೇಡಮ್ ಕಳೆದ 3 ವರ್ಷಗಳಿಂದ ಆಗಿಲ್ವಂತೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹೊಸದಾಗಿ ನೀವು ಅಲ್ಲಿಗೆ ಬಂದಿದ್ದೀರ ಎಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಅದು ಗೊತ್ತಲ್ಲ, ನೀವು ದೂರದ ಬಂದಿದ್ರೆ ಆ ಥರ ಭಯ ಪಡ್ಕೋತಾರಲ್ಲ, ವೆರಿ ಡೇಂಜರ್. ಸ್ವಲ್ಪ ಭಯ ಪಡಿಸೋಣ ನಿಮ್ಮನ್ನು, ಯಾಕಂದರೆ ನಿಮ್ಗೆ ಭಯನೇ ಇಲ್ಲ. 3 ವರ್ಷ ರೋಡ್ ಆಗಿಲ್ಲ ಅಂತ 300 ಮೀಟರ್ ರಸ್ತೆ ಮಾಡ್ತೀವಿ ಅಂತ ಹೇಳಿ 3 ವರ್ಷವಾಯಿತು. ರೊಚ್ಚಿಗೆದ್ದ ಜನರಿಂದ ರಸ್ತೆಯಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್. ಈಗ ಯಾರಾದರೂ ಹೋದ್ರೆ ಒಂದು ಸ್ವಲ್ಪ ಮುಖಕ್ಕೆ ಕೇಕ್ ಹಚ್ತಾರೆ. ಬರ್ತೀರಾ? ಮೊಹಮ್ಮದ್ ಸೊಹೇಲ್ ಪಾಲಿಕೆ ಸದಸ್ಯ, ರೋಡ್ ಮಾಡಿಕೊಡ್ತೀರಾ ಇಲ್ವಾ? ಇಲ್ಲಾಂದ್ರೆ ರಾಜೀನಾಮೆ ಬಿಟ್ಟು ಹೋಗ್ತಾ ಇರ್ರಿ. ಮೊಹಮ್ಮದ್ ಸೊಹೇಲ್ ಏನು ಪಾಲಿಕೆ ಸದಸ್ಯ ಯಾಕಾಗಿದ್ದೀರಿ? ಯಾವುದೋ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ನಾನು ಮೆಂಬರು, ನೋ, ನಿಮ್ಮ ಅಗತ್ಯ ಇಲ್ಲ ನಮಗೆ ಯಾರ್ದು ಕೂಡ. ಶುಭಾ ಮೇಡಮ್ ಪಾಲಿಕೆ ಆಯುಕ್ತೆ, ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಯಾಕೆ ರೋಡ್ ಕಳೆದ 3 ವರ್ಷಗಳಿಂದ ಒಂದು 300 ಮೀಟರ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಪಾಲಿಕೆ ಅನ್ನೋದು ಯಾಕಿದೆ? ಆಸಿಫ್ ರಾಜು ಸೇಠ್ ಶಾಸಕರೇ ಹೆಂಗೆ ಸತೀಶ್ ಜಾರಕಿಹೊಳಿ ಜೊತೆ ಹೋಗ್ತೀರಾ? ಸತೀಶ್ ಜಾರಕಿಹೊಳಿ ಬರಲ್ಲ, ಇವರು ಓಟ್ ಹಾಕಿದ್ರೆ ಮಾತ್ರ. ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ? ಸತೀಶ್ ಜಾರಕಿಹೊಳಿ ಓಟ್ ಹಾಕಿದ್ರು ನೀವು ಗೆಲ್ಲಲ್ಲ. ಆಸಿಫ್ ರಾಜು ಸೇಠ್ ಅವರು MK ನಮರಡಿ, ನಿಮ್ಮದು ಬೆಳಗಾವಿ ಸಿಟಿ, ಈ ಜನ ಓಟ್ ಹಾಕಬೇಕು. ಅರ್ಥ ಆಯ್ತಾ? ಆಮೇಲೆ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ನೀವು KPC ಅಧ್ಯಕ್ಷರಾಗ್ತಿರೋ ಮುಖ್ಯಮಂತ್ರಿ ಆಗ್ತಿರೋ? ನಿಮ್ಮ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೀವಿ, ನಿಮ್ಮ ಚಾಣಾಕ್ಷತನದ ಬಗ್ಗೆ ಹೇಳಿದ್ದೀವಿ, ಅದೆಲ್ಲ ಓಕೆ ಸರ್. ಫೈನಲ್ ನೀವು ಮುಖ್ಯಮಂತ್ರಿ ಆಗೋದು ಯಾಕೆ ಹೇಳಿ? ಜನರ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತ. ಅದನ್ನು ಪರಿಹಾರ ಮಾಡದೆ ನೀವು ಮುಖ್ಯಮಂತ್ರಿ ಆದ್ರೇನು, ಇದ್ರೇನು, ಬಿಟ್ರೇನು, ರಾಷ್ಟ್ರಪತಿ ಆಳ್ವಿಕೆ ಅಲ್ವಾ? ನಿಮ್ಮ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರೇ, ನೀವೊಂದು ಫೋನ್ ಮಾಡಿದರೆ ಕೆಲಸ ಆಗುತ್ತೆ. ಆಸಿಫ್ ಸೇಠ್ ನೀವೊಂದು ಫೋನ್ ಮಾಡಿದರೆ ಕೆಲಸ ಆಗುತ್ತೆ. ಮೊಹಮ್ಮದ್ ಸೊಹೇಲ್ ನೀವು ಪ್ರಯತ್ನ ಪಟ್ಟರೆ ಮೀಡಿಯಾದಲ್ಲೆಲ್ಲ ಬರ್ತಿದೆ ಸರ್, ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ನಿಮ್ಮ ಜನರಿಗೆ, ಯಾಕಂದರೆ ನಿಮ್ಮ ಓಟ್ ಅದು, ಆಗಿದ್ರೆ ಆಗತ್ತೆ. ಬನ್ನಿ, ಇದರ ಬಗ್ಗೆ ಒಂದು ನಮ್ಮ ರಿಪೋರ್ಟ್ರಲ್ಲಿ ಇದೊಂದು ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಎಸ್ ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ರಾಜ್ಯ ಸರ್ಕಾರವನ್ನೇ ಬದಲಿಸುವಂಥ ಶಕ್ತಿ ಇರುವಂಥ ಇಲ್ಲಿನ ರಾಜಕಾರಣಿಗಳಿಗೆ ಕೇವಲ 300 ಮೀಟರ್ ರಸ್ತೆ ಮಾಡೋಕ್ಕೆ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಇರುವಂಥದ್ದು. ಬೆಳಗಾವಿಯ ಹೃದಯ ಭಾಗದಲ್ಲಿ ಇರುವಂಥ ಈ ರಸ್ತೆಯನ್ನು ಈವರೆಗೆ ಅಂದರೆ 3 ವರ್ಷ ಕಳೆದರೂ ಕೂಡ ಈವರೆಗೂ ರಸ್ತೆ ದುರಸ್ತಿಯನ್ನು ಮಾಡಿಲ್ಲ. ಹೀಗಾಗಿ ಇಲ್ಲಿರುವಂಥ ಜನರು ಇದಕ್ಕೆ ಹ್ಯಾಪಿ ಬರ್ತ್ಡೇ ರೋಡ್ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಸೆಲೆಬ್ರೇಷನ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೂ ಕೂಡ ಇಲ್ಲಿರುವಂಥ ಅಧಿಕಾರಿ
ಅಧಿಕಾರಿಗಳು ಯಾರೂ ಇದನ್ನ ದುರಸ್ತಿ ಮಾಡೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಬೆಳಗಾವಿಯ ಚವ್ವಾಟಗಲ್ಲಿಯಲ್ಲೇ ಇರುವಂಥ ರಾಜ್ ರೋಡ್ ಅನ್ನೋ ಈ ರಸ್ತೆ ಸುಮಾರು 3 ವರ್ಷಗಳ ಹಿಂದೆ ಇದನ್ನು ಅಗೆಯಲಾಗಿತ್ತು. ಜೊತೆಗೆ ಇದನ್ನು ದುರಸ್ತಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಗೆದು ಹಾಕಲಾಗಿತ್ತು. ಆದರೆ ಈವರೆಗೂ ರಸ್ತೆಯನ್ನು ಆಗಿಲ್ಲ. ಹೀಗಾಗಿ ಇಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಎಷ್ಟು ವರ್ಷ ಆಯಿತು? ಯಾಕೆ ಇಲ್ಲಿ ಏನು ರಿಪೇರಿ ಆಗ್ತಿಲ್ಲ? ಇದು 3 ವರ್ಷ ಆಯ್ತು ಇಲ್ಲಿ ರೋಡ ಮಾಡಿಲ್ಲ ರೀ. ಇದು 4ನೇ ವರ್ಷ ಸ್ಟಾರ್ಟ್ ಐತಿ. ಆದರೂ ನಾವು ಬೆನಕೆಯವ್ರಿಗೆ ಹೇಳಿದ್ದೇವೆ. ಬೆನಕೆದವ್ರು ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ರೋಡದ. ಅದಾದ್ಮೇಲೆ DC ಆಫೀಸಿಗೆ ಹೋಗ್ಬೇಕಂದಿದ್ವಿ, ಹೋಗಲಿಲ್ಲ. ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಮಹಾಪುರ್ ಕಡೆ ಅವ್ರ ಕಡೆ ಮನವಿ ಮಾಡಿಕೊಟ್ಟಿದ್ವಿ. ಅವ್ರು ಮಾಡಿಕೊಡ್ತೇವಿ ಅಂತ ಹೇಳಿದರು. ಆದರೂ ಅವರು ಏನೂ ಈ ಕಡೆ ಬಂದು ನೋಡಿಲ್ಲ. ಮತ್ತು ಆಸಿಫ್ ಸೇಠ್ ಅವರು ಇದ್ದಾರೆ, ಬರೀ 300 ಮೀಟರ್ ಅಷ್ಟೇ ಇದೆ. ಅವರು ಬಂದು ಹೋಗಿದ್ದಾರೆ. ಅವರು ಏನೂ ಮಾಡಿಲ್ರಿ ರೋಡದ ವ್ಯವಸ್ಥೆ. ಅಮ್ಮ, ಈಗ ಇಷ್ಟೇ ರಸ್ತೆ ಮಾಡೋಕ್ಕೆ ಇವ್ರಿಗೆ ಆಗ್ತಿಲ್ವಾ ಅಂತ? ಅವ್ರಿಗೆ ರಸ್ತೆ ಮಾಡೋಕೆ ಆಗ್ತಿಲ್ಲ ರೀ. ಬಂದು ನೋಡಿ ಹೋಗಾಕತ್ತಾರು. ಮುದುಕರು ಹೆಂಗೆ ಓಡಾಡಬೇಕು, ಹುಡುಗರು ಹೆಂಗೆ ಓಡಾಡಬೇಕು ಹೇಳ್ಕೊಡ್ಬೇಕು. ಅವ್ರು ಮಾಡ್ಬೇಕು ರೀ. ಆದರೂ ಕೇರ್ ತೊಗೊಳಕ್ಕೆ ತಯಾರಿಲ್ಲ. ಬಂದು ನೋಡತ್ತಾರು, ಹೋಗಾತಾರು. 1 ತಿಂಗ್ಳದಾಗ ಮಾಡ್ತೀವಿ, 2 ತಿಂಗ್ಳದಾಗ ಮಾಡ್ತೀವಿ ಅಂತ ಹೇಳತ್ತಾರು. ಒಟ್ಟು ರಿಸ್ಕ ತೊಗೊಳತ್ತಿಲ್ಲ ಅವ್ರು. ಯಾವಾಗ ಮಾಡ್ತಾರೆ ಅದನ್ನಾರ ಕೇಳಿಲ್ಲ. ನಾವು ಮೋರ್ಚಾ ತೆಗೆದು ರೋಡ್ ಮ್ಯಾಗ ಹೋಗಿ ಕುಂಡಿರ್ತೀವಿ. ಮೊನ್ನೆ ಬರ್ತ್ಡೇ ಮಾಡಿದ್ರಮ್ಮ, ರೋಡ್ ಬರ್ತಡೇ ಮಾಡ್ರೆ ಅವ್ರೇನು ಕೇರ್ ತೊಗೋವಾರಲ್ಲ ರೀ. ಮತ್ತು ಮಾಡೋಕೆ ತಯಾರಿಲ್ಲ. ನಾವೇನು ಮಾಡ್ಬೇಕು ಹೇಳ್ರಿ ನೋಡೋಣ. ಇಲ್ಲಾಂದ್ರೆ ನಾವೆಲ್ಲ ಹೆಣ್ಮಕ್ಳು ಹೋಗಿ ಅಲ್ಲಿ ರೋಡ್ ಮೇಲೆ ಕುಂದು ಬಿಡ್ತೀವಿ. ಇಲ್ಲ DC ಸರ್ ಕಡೆ ಹೋಗ್ಬಿಡ್ತೀವಿ ರೀ. ಆಮೇಲೆ ನಾವು ಇದಿಷ್ಟು ಇಲ್ಲಿರುವಂಥ ನಿವಾಸಿಗಳು ಹೇಳ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ವಾಸ ಮಾಡಿದ್ದಾರೆ. ಆದರೆ ನಿತ್ಯ ಓಡಾಡೋಕ್ಕೆ ಕೂಡ ಕಷ್ಟ ಆಗ್ತಿರುವಂಥದ್ದು. ಹೀಗಾಗಿ ಇದರಿಂದ ನಮಗೆ ಏನು ಇದನ್ನು ದುರಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇದು ನೋಡಿ, ಇಲ್ಲಿಯ ಪಾಪ ತಾಯಂದಿರೆಲ್ಲ ಒಂದು ರೋಡ್ ಮಾಡ್ಕೊಂಡ್ರಪ್ಪ ಅಂತ. ಇದನ್ನೊಂದು 300 ಮೀಟ್ರ್ ಮಾಡ್ಕೊಳ್ಳೋದಕ್ಕೆ ಏನಿದೆ? ಎಲ್ಲ ಕೇಕ್ ಹಚ್ಚಿ ತಿಂತಾ ಇದ್ದಾರೆ. ಶುಭಾ ಮೇಡಮ್ ಫೋನ್ ಮಾಡಿದ್ರು. ಶುಭಾ ಮೇಡಮ್ ಅವರೇ, ನೀವು ಹೊಸದಾಗಿ ಬಂದಿದ್ರೋ ಎಲ್ಲೋ ಗೊತ್ತಿಲ್ಲ ನನಗೆ. ಪಾಪ ಹೊಸದಾಗಿ ಬಂದಿದ್ದರೆ ನಾನು ಐ ಆಮ್ ಸಾರಿ, ಬಟ್ ಏನಾದೊಂದು ಮಾಡಿಕೊಡಿ. ನಿಮಗೆ ಒಂದು ಪಾಲಿಕೆ ಆಯುಕ್ತರು ಇದನ್ನು ಯಾವನಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನೀವು ಮನಸ್ಸು ಮಾಡಿದರೆ ಯಾರನ್ನು ಈ ಅಧಿಕಾರಿಗಳು ಇರ್ತಾರಲ್ಲ ಸರ್, ನಿಮಗೆ ಅಧಿಕಾರಿಗಳ ವಿಚಾರ ಗೊತ್ತಾ? ನಿಮಗೆ ಅಧಿಕಾರಿಗಳಿಗೆ ಎಷ್ಟು ಪವರ್ ಇದೆ ಗೊತ್ತಾ? ಸಮ್ಟೈಮ್ಸ್ CMಗೆ ಪವರ್ ಇರೋದಿಲ್ಲ. ನಮ್ಮಲ್ಲಿ ಈ ಅಧಿಕಾರಿ ವರ್ಗ ಇರುತ್ತಲ್ಲ, ಇವರು ಒಮ್ಮೆ ಆಯ್ಕೆ ಆದರೆ 60 ವರ್ಷ ತನಕ ಅವರೇ ಈ ಚೀಫ್ ಸೆಕ್ರೆಟರಿ ಅಂತ ಇರ್ತಾರೆ. ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಅಂತ ಇರ್ತಾರೆ, ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅಂತ. ಓಕೆ, ಈ ಮುಖ್ಯಮಂತ್ರಿ ಕೂತಿರ್ತಾರಲ್ಲ, ಮುಖ್ಯಮಂತ್ರಿ ಹಿಂದೆ ಕೂಡ ಆ ಸಿಂಹದ ಚಿಹ್ನೆ ಇರೋದಿಲ್ಲ. ಆ ಭಾರತದ ಸರ್ಕಾರ ಚಿಹ್ನೆ ಇದೆಯಲ್ಲ, ಚೀಫ್ ಸೆಕ್ರೆಟರಿ ಹಿಂದ್ಗಡೆ ಇರುತ್ತೆ. ದ ರಿಯಲ್ ಗೌರ್ಮೆಂಟ್ ಅವರು. ಅರ್ಥ ಆಯ್ತಾ ನಿಮಗೆ? ರಿಯಲ್ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಅಂದರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರು ಜನರು ಆಯ್ಕೆಯಾಗಿ ಬರ್ತಾರೆ. ಅವರು ಹೇಳ್ದಂಗೆ ಕೇಳಬೇಕು ಮತ್ತೊಂದು ಅಂತೇಳಿ. ಈಗ ಯಾವುದಾದ್ರೂ CM, ಈಗ ನಮ್ಮ ಸಿದ್ದರಾಮಯ್ಯನವರೇ, ನಾನು 50,000 ಕೋಟಿ ಅಥವಾ 10,000 ಕೋಟಿ 2,000 ಕೋಟಿ ಘೋಷಣೆ ಕೊಡ್ತೇನೆ ಅಂತ ಹೇಳ್ಬೋದು. ಆಯಿತಾ? ಹೇಳೋದು ಮಾತ್ರ ಅವ್ರ ಕೆಲಸ. ಚೀಫ್ ಸೆಕ್ರೆಟರಿ ಮನಸ್ಸು ಮಾಡಿದರೆ ಇಲ್ಲ ಸರ್ ಅದು ಕೊಡೋಕ್ಕಾಗದೇ ಇಲ್ಲ ಅಂತಂದರೆ CM ಕೂಡ ಏನು ಮಾಡೋಕ್ಕಾಗಲ್ಲ. CM ಬೇರೆ ಐಡಿಯಾ ಕೊಡಬೇಕಾ? ಆಗಿದ್ರೆ ಬೇರೆ ಒಂದು ಕಡೆಯಿಂದ ಏನೋ ದುಡ್ಡು ಬರುವಂಗೆ ಮಾಡಿ ಅಂತ. ಅಷ್ಟು ಪವರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶುಭಾ B ಏನಿದ್ದಾರೆ ಪಾಲಿಕೆ ಆಯುಕ್ತೆ ಮೇಡಮ್, ಇಲ್ಲಿ ಯಾರಾದರೂ ರಾಜಕಾರಣ ಮಾಡ್ತಾ ಇದ್ದಾರಾ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಿಮ್ಮದೇ ಆದಂಥ ಕೆಲವು ವಿಟೋ ಪವರ್ ತಾಕತ್ತಿರುತ್ತೆ. ಇಲ್ಲ ರೀ, ಅಲ್ಲಿಗೆ ರೋಡ್ ಆಗಬೇಕು, ನಾನು ಮಾಡ್ತೀನಿ, ಅವ್ನು ಮಾತಾಡೋದಿಲ್ಲೋ ಏನು ಮಾತಾಡೋದಿಲ್ಲೋ. ಆಮೇಲೆ ಮೊಹಮ್ಮದ್ ಸೋಯಲ್ ಅವರೇ, ನೀವೇನು ಮಾಡ್ತಾಯಿದ್ರಿ ಗೊತ್ತಿಲ್ಲ. ನೀವು ಒಳ್ಳೆ ಪ್ರತಿನಿಧಿ ಆದರೆ ನೆಕ್ಸ್ಟ್ MLA ಆಗಿ, ನಮ್ಮದೇನು ತೊಂದರೆ ಇಲ್ಲ. ಶುಭಾ ಮೇಡಮ್ ಇದ್ದಾರೆ, ಶುಭಾ B ಪಾಲಿಕೆ ಆಯುಕ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ನನಗೆ ಗೊತ್ತಿಲ್ಲ ನೀವು ಇಲ್ಲಿಗೆ ಪಾಲಿಕೆ ಆಯುಕ್ತರಾಗಿ ಬಂದು ಎಷ್ಟು ತಿಂಗಳು ದಿನ ಆಯಿತು ಅಂತೇಳಿ. ಬಟ್ ಆದರೂ ನಿಮ್ಮ ಗಮನಕ್ಕೆ ಒಂದು ವಿಷಯ ತರ್ತೀನಿ ಮೇಡಮ್. ಈ ಬೆಳಗಾವಿ ಜಿಲ್ಲೆ ಚವಾಟಗಲ್ಲಿ ಅಂತ ಒಂದಿದೆ ಮೇಡಮ್. ಅಲ್ಲಿ ಒಂದು 300 ಮೀಟರ್ ರಸ್ತೆಗೆ ಭಾಳ ಡಿಮಾಂಡ್ ಕಳೆದ 3 ವರ್ಷಗಳಿಂದ. ಸರಿ ಸರ್. ಮಾಡಿ ಅಂತ ಅಲ್ಲಿ ಮೊಹಮ್ಮದ್ ಸೋಯಲ್ ಅನ್ನೋರು ಪಾಲಿಕೆ ಸದಸ್ಯರು. ಮೇಡಮ್ ಏನಂತಂದ್ರೆ ಅಲ್ಲಿ ಏನು ಮಾಡಿದ್ದಾರೆ, ಎಲ್ಲ ಮಹಿಳೆಯರು ಎಲ್ಲ ಸೇರಿ 3 ವರ್ಷದಿಂದ ಆಗಿಲ್ಲ ಅಂತ ಕೇಕ್ ಕಟ್ ಮಾಡಿದ್ದಾರೆ. ಹ್ಯಾಪಿ ಬರ್ಡೇ ರೋಡ್ ಅಂತ. ದಯವಿಟ್ಟು ನೋಡಿ. ಆಕ್ಚುಲಿ ಆ ಥರ ಮಾಡಬಾರ್ದು. ಆಕ್ಚುಲಿ ನಾವೇ ರೋಡ್ ಹಾಕಿ ಕೊಡಬೇಕಾಗಿತ್ತು ಸರ್. ನಾನು ಈ ಸತಿ ನಮ್ಮ ಕೌನ್ಸಿಲ್ ಅಲ್ಲಿ ಇಟ್ಟು ಆಕ್ಷನ್ ಪ್ಲಾನ್ಗೆ ಅದನ್ನ ನಾವು ಸತತ ಪ್ರಯತ್ನ ಮಾಡಿ ಅದನ್ನ ಮಾಡಿಸ್ಕೊಡ್ತೀವಿ. ಸಮ್ಟೈಮ್ಸ್ ನಿಮಗೆ ಈ ಪಾಲಿಕೆ ಸದಸ್ಯರು ಹೇಳದೇ ಇರಲಿ, ನಿಮ್ಗೂ ಕೆಲವು ಪವರ್ ಇರುತ್ತಲ್ಲ ಮೇಡಮ್ ಮಾಡ್ಲಿಕ್ಕೆ. ಹೌದೌದು, ಕಂಪ್ಲೇಂಟ್ಸ್ ಆನ್ ಬೇಸಿಸ್ ಆಫ್ ಕಂಪ್ಲೇಂಟ್ಸ್ ಆಫ್ ದಿ ಪಬ್ಲಿಕ್ ಮಾಡಬಹುದು ಸರ್. ಓಕೆ, ನನ್ನ ಗಮನಕ್ಕೆ ಈಗ ಬಂದಿದೆ, ತಾವು ಕೊಟ್ಟಿದ್ದೀರಿ. ನಾನು ಮೇಡಮ್ ಇದನ್ನ ಶುಭಾ ಮೇಡಮ್, ನಾನು ನಮ್ಮ ರಿಪೋರ್ಟರ್ಗೆ ಹೇಳ್ಬಿಟ್ಟು ನಿಮಗೂ ಆ ಒಂದು ಕ್ಲಿಪ್ಪಿಂಗ್ ಕಳಿಸ್ತೀನಿ.
ಎಸ್ ಸರ್. ಅಂದ್ರೆ ಜಸ್ಟ್ ನೋಡ್ಲಿಕ್ಕೆ ಅದು ಪಾಪ ಅವರು ತುಂಬಾ ವಯಸ್ಸಾದವರೆಲ್ಲ ಇದೆ. 300 ಮೀಟರ್ ಮೇಡಮ್, ಜಾಸ್ತಿ 300 ಮೀಟರ್. ನಾನು ಮಾಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಶುಭಾ ಮೇಡಮ್ ಹೇಳೇ ಬಿಟ್ರು, ಶುಭವಾಗಿದೆ. ಚವಾಟ ಗಲ್ಲಿಯ ಜನರಿಗೆ ಶುಭವಾಗಿದೆ. ಸೂಪರ್ 3 ಮುಖಾಂತರ ಶುಭವಾಗಿದೆ, ಶುಭವಾಗಲಿ. ಹಾ ಆಯ್ತಾ? ಯಾವಾಗ ರೋಡು ಓಪನಿಂಗ್ ಆಗುತ್ತೋ, ಯಾವಾಗ ರೋಡ್ ಓಪನಿಂಗ್ ಆಗುತ್ತಲ್ವಾ ಅವತ್ತು ಸೂಪರ್ 3 ಅಂತ ಬರೆದು ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ. ಸೂಪರ್ 3 ಅಂತ ಬರೆದು ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ. ಆಮೇಲೆ ಅವರೆಲ್ಲ ಇದ್ದಾರಲ್ಲ, ಹಿರಿಯರೆಲ್ಲ ಇದ್ದಾರಲ್ಲ, ನಾವು ಸ್ವೀಟ್ ಕೊಡ್ತೀವಿ, ಅವರು ಸ್ವೀಟ್ ಕೊಡಲಿ. ಒಟ್ಟಾರೆಯಾಗಿ ರೋಡ್ ಆಗಬೇಕು. ಈ ಸಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಶುಭಾ ಮೇಡಮ್. ಜೈ ಹೋ. ಡೋಂಟ್ ವರಿ, ರೋಡ್ ಆಗೋ ತನಕ ನಾವು ಬಿಡಬೇಕಲ್ಲ, ನಾವು ಇದ್ದೇ ಇರ್ತೀವಿ. ಶುಭಾ ಮೇಡಮ್ ಅದನ್ನು ಭಾಳ ಪಾಸಿಟಿವ್ ಆಗಿ ತಗೊಂಡಿದ್ರೆ, ನೀವು ಇಂಥ ಪ್ರಾಬ್ಲಮ್ ಹೇಳಿದರೆ ನಾವು ಮಾಡಿಕೊಡ್ಬೇಕು ಅಂತ ನಾನು ಅದಕ್ಕೆ ಕೇಳಿದೆ. ಸಮ್ಟೈಮ್ಸ್ ಏನಾಗುತ್ತೆ, 2 ತಿಂಗಳಾಗಿರುತ್ತೆ, ಇದು 3 ವರ್ಷದಿಂದ ಸಮಸ್ಯೆ. ನಾವು ಯಾಕ್ರಿ ಮಾಡಿಲ್ಲ ಹಂಗೆ ಕೇಳಕ್ಕೆ ಬರಲ್ಲ. ಸಮ್ಟೈಮ್ಸ್ ಇಷ್ಟೆಲ್ಲ ಹೇಳಿದ್ರಂದ್ರೆ ಏನ್ರಿ ಅವ್ರು ಹಂಗೆ ಮಾಡ್ತಾರೆ ಅಂತಂದರೆ ಆಮೇಲೆ ನಮ್ಮ ಸ್ಟೈಲೇ ಬೇರೆ ಇತ್ತು.